10/1/2026ಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು, ಇದರಲ್ಲಿ ವಿಕ್ಟಿಮ್ ಹೆಸರು ಬಂತು ಶ್ರೀ ಸತೀಶ್. ಅವರು ಒಬ್ಬನೇ ವಾಸವಾಗಿದ್ದು ಅಲ್ಲಿ ಹಿರಿಸಾವೆಯಲ್ಲಿ. ತಾಯಿ ಜೊತೆ ವಾಸವಾಗಿದ್ದು, ಬಟ್ ಬೇರೆ ಬೇರೆ ಮನೆ ಇತ್ತು. ಆವಾಗ 10/1ಗೆ ಅವರದು ನೇಬರ್ ತಾಯಿ ಮನೆಗೆ ಹೋಗ್ತಾರೆ, ವಿಕ್ಟಿಮ್ ತಾಯಿ ಮನೆಗೆ ಹೋಗ್ತಾರೆ. ಅಲ್ಲಿ ಇವರದು ಡೆಡ್ ಬಾಡಿ ನೋಡ್ತಾರೆ. ಆವಾಗ ಅವರು ಥಾನೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ನಮ್ಮ ಥಾನೆ ಟೀಮ್ ಇಮಿಡಿಯೇಟ್ ಸ್ಪಾಟ್ಗೆ ರೀಚ್ ಆಗ್ತಾರೆ. ಅಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಅವರ ತಲೆ ಮೇಲೆ ಯಾರು ಹಿಟ್ ಮಾಡಿದ್ದಾರೆ. ಆಮೇಲೆ ನಮಗೆ ಇನ್ಫಾರ್ಮೇಶನ್ ಬಂತು ದಟ್ ಅವರದು ಮಗ ರಂಜಿತ್ ಅಂತ ಮನೆಗೆ ಬಂದಿದ್ದರು, ಅವರು ಅಜ್ಜಿ ಜೊತೆ ಮಾತಾಡಲಿಕ್ಕೆ. ಆಮೇಲೆ ನಾವು ಇಮಿಡಿಯೇಟ್ ಆಗಿ ಅವರಿಗೆ ಅರೆಸ್ಟ್ ಮಾಡ್ತೀವಿ ಬಿಫೋರ್ ಹಿ ವಾಸ್ ಅಬೌಟ್ ಟು ಎಬ್ಸ್ಕಾಂಡ್. ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ವಿಕ್ಟಿಮ್ ಮತ್ತೆ ಅವರದು ವೈಫ್ ಅಂದ್ರೆ ಅಕ್ಯೂಸ್ಡ್ ಮದರ್ ಬೇರೆ ಬೇರೆ ವಾಸವಾಗಿದ್ದು. ಅಕ್ಯೂಸ್ಡ್ ಮದರ್ KR ನಗರಲ್ಲಿದ್ದು, ಮತ್ತೆ ವಿಕ್ಟಿಮ್ ಅಲ್ಲಿ ಹಿರಿಸಾವೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು. ಬೇಸಿಕ್ಲಿ ಸುಮಾರು ವರ್ಷದಿಂದ ಇವರದು ಗಲಾಟೆ ಇತ್ತು ಬೇರೆ ಬೇರೆ ಕಾರಣಕ್ಕಾಗಿ. ಸೊ ಆ ಡೇಟ್ 10/1/2026ಗೆ ಇವರಿಗೆ ಅವರದು ಅಜ್ಜಿ ಕರೀತಾರೆ, ಅಕ್ಯೂಸ್ಡ್ಗೆ ಅವರದು ಅಜ್ಜಿ ಕರೀತಾರೆ ಇಲ್ಲಿ ಬನ್ನಿ ಅಂತ. ಆವಾಗ ಅರೌಂಡ್ 6:30 ಸಡನ್ ಆಗಿ ವಿಕ್ಟಿಮ್ ಅಜ್ಜಿ ಮನೆಗೆ ಅವರದು ತಾಯಿ ಮನೆಗೆ ಹೋಗ್ತಾರೆ. ಮಗನ್ಗೆ ನೋಡ್ತಾರೆ, ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮ್ಗೆ ಕಬ್ಬಿಣ ರಾಡ್ ತಗೊಂಡು ಇವರು ಅಸಾಲ್ಟ್ ಮಾಡ್ತಾರೆ ವಿಕ್ಟಿಮ್ಗೆ, ಆ್ಯಂಡ್ ಹಿ ಡೈಸ್ ಆನ್ ದ ಸ್ಪಾಟ್. ಸೇಮ್ ಡೇ ನಾವು ದಸ್ತಗಿರಿ ಮಾಡ್ತೀವಿ ಅವರಿಗೆ. ಹೌದು, ಅದು ನಮ್ಮ ಪ್ರಯಾರಿಟಿ ಇದೆ. ಎಕ್ಸಾಕ್ಟ್ಲಿ, ನಮಗೆ ಜನ ಸಹಕಾರ ಕೂಡ ಬೇಕು. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ನಾನು ಹೇಳಿದ್ದೀನಿ ಇದು ಕ್ರೈಮ್ ಕಡಿಮೆ ಮಾಡಲೇಬೇಕು ಅಂತ. ನೈಟ್ ಪೆಟ್ರೋಲಿಂಗ್ ಮಾಡಿ, ರೌಡೀಸ್ ಮೇಲೆ ಸರ್ವೇಲೆನ್ಸ್ ಹಾಕಬೇಕು ನಮಗೆ. ನೋಡಿ, ಪೊಲೀಸ್ದು 2 ಬ್ರೆಡ್ ಆ್ಯಂಡ್ ಬಟರ್ ಇದೆ, ಪ್ರಿವೆನ್ಷನ್ ಆಫ್ ಕ್ರೈಮ್ ಮತ್ತು ಇನ್ವೆಸ್ಟಿಗೇಷನ್. ಸೊ ಈ 2 ನಮಗೆ ಪ್ರಯಾರಿಟಿ ಇಟ್ಕೋಬೇಕು. ನಾವು ಏರಿಯಾ ಡಾಮಿನೇಷನ್ ಮಾಡ್ತೀವಿ, ನಾಕಾ ಚೆಕಿಂಗ್ಸ್ ಮಾಡ್ತೀವಿ. ಈವ್ನಿಂಗ್ ಪೆಟ್ರೋಲಿಂಗ್ ಆಲ್ಸೋ ವಿ ವಿಲ್ ಇನ್ಕ್ರೀಸ್. ಸೊ ಬಟ್ ಜನ ಸಹಕಾರ ಬೇಕು ನಮಗೆ, ಮೀಡಿಯಾ ಸಹಕಾರ ಬೇಕು. ಮತ್ತು ಏನು ಮಾಹಿತಿ ಇದ್ದರೆ ತಾವು ಎಲ್ಲರೂ ನನಗೆ ಡೈರೆಕ್ಟ್ ಆಗಿ ಕೊಡಬಹುದು. ಇಫ್ ಲೀಗಲ್ ಆ್ಯಕ್ಷನ್ ಇದ್ದರೆ ನಾವು ಖಂಡಿತ ತಗೊಳ್ತೀವಿ. ನೋಡಿ, ಟ್ರಾಫಿಕ್ 2 ಡೈಮೆನ್ಷನ್ಸ್ ಇರುತ್ತೆ. ಒಂದು ವೆಹಿಕಲ್ ಮ್ಯಾನೇಜ್ಮೆಂಟ್, ಒಂದು ಸೇಫ್ಟಿ ಮ್ಯಾನೇಜ್ಮೆಂಟ್. ವೆಹಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅರೇಂಜ್ಮೆಂಟ್ಸ್ ಬೇಕು. ಅದು ನಾವು ಕಂಟಿನ್ಯೂಸ್ ಆಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಕೊಂಡು ಮತ್ತು ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿಕೊಂಡು ವಿ ಆರ್ ಕಂಟಿನ್ಯೂಸ್ಲಿ ವರ್ಕಿಂಗ್ ಆನ್ ದ್ಯಾಟ್. ಸೆಕೆಂಡ್ಲಿ ಇರುತ್ತೆ ಸೇಫ್ಟಿ ಮ್ಯಾನೇಜ್ಮೆಂಟ್. ಸೇಫ್ಟಿ ಮ್ಯಾನೇಜ್ಮೆಂಟ್ಗಾಗಿ ಅಗೇನ್ ನಮಗೆ ಜನ ಸಹಕಾರ ಬೇಕು. ಅವರಿಗೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲೇಬೇಕು. ಮತ್ತು ಫಾರ್ ಎಕ್ಸಾಂಪಲ್ ನಾವು ಪ್ರಾಸಿಕ್ಯೂಷನ್ಸ್ ಮಾಡ್ತೀವಿ ಹೆಲ್ಮೆಟ್ ಮೇಲೆ ಮತ್ತು ಟ್ರಿಪಲ್ ರೈಡಿಂಗ್ ಮೇಲೆ. ಸೊ ಆ ಟೈಮ್ ಅವರಿಗೆ ಸಹಕಾರ ಕೊಡಬೇಕು. ವಿ ವಾಂಟ್ ಎವ್ರಿಬಡಿ ಟು ಬಿ ವೇರಿಂಗ್ ಹೆಲ್ಮೆಟ್ಸ್, ಅವಾಯ್ಡ್ ಟ್ರಿಪಲ್ ರೈಡಿಂಗ್. ಆ ಥರ ಮಾಡಿದರೆ ವಿ ಕ್ಯಾನ್ ಸೇವ್ ಪ್ರೆಷಿಯಸ್ ಲೈವ್ಸ್. ಸೊ ಅದು ಖಂಡಿತ ನಮ್ಮ ಪ್ರಯಾರಿಟಿ ಇದೆ, ಮತ್ತು ಅದರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಮೇಲೆ ಮಾತಾಡಿಕೊಂಡು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಕೊಂಡು, ಎಲ್ಲರ ಕೋಆಪರೇಷನ್ ತಗೊಂಡು ವಿ ವಿಲ್ ವರ್ಕ್ ಆನ್ ರಿಸಾಲ್ವಿಂಗ್ ಟ್ರಾಫಿಕ್ ಇಶ್ಯೂಸ್. 12/1/2026ಗೆ ನಮಗೆ ಒಂದು ಮಾಹಿತಿ ಬಂತು. ಮಾಹಿತಿ ಏನು ಬಂತು ಅಂದರೆ, ಫಿರ್ಯಾದಿ ಸ್ಟೇಷನ್ಗೆ ಬಂದು ಏನು ಹೇಳ್ತಾರೆ, ಅವರು ತಂದೆ ಕುಮಾರ್ ಅಂತ ಅವರ ತಾಯಿಗೆ ಮರ್ಡರ್ ಮಾಡಿದ್ದಾರೆ. ತಂದೆ ಮತ್ತು ತಾಯಿಗೆ ಸೆಪರೇಷನ್ ಆಗಿತ್ತು ಸುಮಾರು ವರ್ಷದಿಂದ. ತಂದೆ ಯಡೂರು ಗ್ರಾಮದಲ್ಲಿ ವಾಸವಾಗಿದ್ದು, ತಾಯಿ ಹಾಸನದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಮತ್ತು ಮಗ ಕೂಡ ಸೆಪರೇಟ್ ಆಗಿ ಹಾಸನದಲ್ಲಿ ವಾಸವಾಗಿದ್ದು. 10th ತಾಯಿ ಅವರ ಸ್ವಂತ ಊರು ಯಡೂರಿಗೆ ಹೋಗ್ತಾರೆ. ಆವಾಗ ಮಗ ಹಾಸನದಲ್ಲಿತ್ತು. 12th ಮಗ ಯಡೂರ್ಗೆ ಹೋಗ್ತಾರೆ. ಆವಾಗ ಅವರು ತಂದೆ ಜೊತೆ ಮಾತಾಡ್ತಾರೆ.
ಆವಾಗ ತಂದೆ ಅವರಿಗೆ ಕನ್ಫೆಸ್ ಮಾಡ್ತಾರೆ ದಟ್ 10th ತಾಯಿ ಅಂದರೆ ವಿಕ್ಟಿಮ್ ಯಡೂರ್ಗೆ ಬಂದಿದ್ದರು ಅವರ ಮನೆಗೆ. ಜಗಳ ಸ್ಟಾರ್ಟ್ ಆಯಿತು. ಮತ್ತು ಅವರು ಏನು ಮಾಡಿದ್ದಾರೆ, ಕಾಯಿಯಿಂದ ಚೀಕ್ಗೆ ಹೊಡೆದಿದ್ದಾರೆ. ಆಮೇಲೆ ಅವರು ಅನ್ಕಾನ್ಷಿಯಸ್ ಆಗಿದ್ದಾರೆ. ಇವರು ಸ್ಕೇರ್ಡ್ ಆಗಿ ಬಾಡಿಗೆ ಬೆಡ್ಶೀಟ್ ತಗೊಂಡು ಟೈ ಮಾಡ್ತಾರೆ. ಮತ್ತು ಅರೌಂಡ್ 12 AM ಇನ್ ದ ಮಾರ್ನಿಂಗ್ 2 ವೀಲರ್ ತಗೊಂಡು ಯಗಾಚಿ ರಿವರಲ್ಲಿ ಅದು ಬಾಡಿ ಡಿಸ್ಪೋಸ್ ಮಾಡ್ತಾರೆ. ಬಟ್ 10th ಇವರು ಯಾರಿಗೆ ಹೇಳಿಲ್ಲ ದಟ್ ಈ ಥರ ಘಟನೆ ಆಗಿದೆ. 12th ಯಾವಾಗ ಇವರದು ಮಗ ಬರ್ತಾರೆ ಮನೆಗೆ, ಆವಾಗ ಅವರು ಕೇಳ್ತಾರೆ ದಟ್ ತಾಯಿ ಬಂದಿದ್ದರು ಇಲ್ಲಿ ಏನಾಯಿತು ಅಂತ. ಆವಾಗ ಇವರು ಕನ್ಫೆಸ್ ಮಾಡ್ತಾರೆ. ಆವಾಗ ಮಗ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಆವಾಗ ಇಮಿಡಿಯೇಟ್ ಆಗಿ ನಾವು ದಸ್ತಗಿರಿ ಮಾಡ್ತೀವಿ ಅಕ್ಯೂಸ್ಡ್ಗೆ. ಮತ್ತು ಆ್ಯಸ್ ಪರ್ ಹಿಸ್ ಸ್ಟೇಟ್ಮೆಂಟ್ ನಾವು ಬಾಡಿ ಯಗಾಚಿ ರಿವರಿಂದ ರಿಕವರ್ ಮಾಡ್ತೀವಿ. ಹೌದು, ಈ ಥರ ಇದೆ. ಬಟ್ ಇನ್ನೂ ತನಿಖಾ ಹಂತದಲ್ಲಿದೆ. ಅದಕ್ಕಾಗಿ ನಾವು ಇದಕ್ಕಿಂತ ಜಾಸ್ತಿ ಮಾಹಿತಿ ಕೊಡಬಾರ್ದು. ಆಫ್ಟರ್ ಚಾರ್ಜ್ ಶೀಟ್ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ನಿಮಗೆ. ಒಬ್ಬನೇ ತಗೊಂಡು ಹೋಗ್ತಾನೆ ಅವರು, ಆಸ್ ಪರ್ ದಿ ಇನ್ಫಾರ್ಮೇಶನ್. ಅವರು ಆ್ಯಕ್ಚುಲಿ ಬೆಡ್ಶೀಟ್ ಯೂಸ್ ಮಾಡ್ತಾರೆ ಟೈ ಮಾಡಲಿಕ್ಕೆ ಬಾಡಿಗೆ. ಅವರು ಮುಂದೆ ಕೂತಿರ್ತಾರೆ, ಇವರಿಗೆ ಹಿಂದೆ ಕೂತಿರ್ತಾರೆ ಡೆಡ್ ಬಾಡಿಗೆ, ಮತ್ತು ಬೆಡ್ಶೀಟ್ ತಗೊಂಡು ಟೈ ಮಾಡ್ತಾರೆ. ಮತ್ತು ಇಟ್ ವಾಸ್ ಟೂ ಲೇಟ್ ಇನ್ ದ ನೈಟ್, ಅರೌಂಡ್ 12 AM. ಸೊ ಯಾರೂ ನೋಡಲಿಲ್ಲ. ಸೊ ಆ ಥರ ಅವರು ತಗೊಂಡು ಹೋಗ್ತಾರೆ ಬಾಡಿಗೆ, ಯಗಾಚಿ ರಿವರಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಆಸ್ ಪರ್ ಈಗ ಸ್ಟಿಲ್ ತನಿಖೆ ಹಂತದಲ್ಲಿ ಇದೆ, ಇನ್ವೆಸ್ಟಿಗೇಷನ್ ಇನ್ನು ನಡೀತಾ ಇದೆ. ಒಬ್ಬರೇ ಮಾಡಿದ್ದಾರೆ. ಆಸ್ ಪರ್ ದ ಇನ್ಫಾರ್ಮೇಶನ್ ವಿಚ್ ಈಸ್ ರಿಸೀವ್ಡ್ ನಾವು, ಒಬ್ಬರೇ ಮಾಡಿದ್ದಾರೆ. ಇನ್ನೂ ತನಿಖಾ ಹಂತದಲ್ಲಿ ಇದೆ. ಚಾರ್ಜ್ ಶೀಟ್ ಆದ ನಂತರ ನಾವು ನಿಮಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಕೊಡಬಹುದು. ಇನ್ಫ್ರಾಸ್ಟ್ರಕ್ಚರಲ್ ಅರೇಂಜ್ಮೆಂಟ್ಸ್ ನಮಗೆ ಬೇಕು. ಸೊ ಅದು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತಾಡಿಕೊಂಡು ಮಾಡ್ತೀವಿ. ನಾವು ಕಂಟಿನ್ಯೂಸ್ ಆಗಿ ಮೀಟಿಂಗ್ಸ್ ಮಾಡಬೇಕು, ನಮಗೆ ಡಿಸ್ಕಷನ್ಸ್ ಮಾಡಬೇಕು. ಅದು ಮಾಡಿಕೊಂಡು ವಿ ವಿಲ್ ಟೇಕ್ ಅನ್ ಆ್ಯಕ್ಷನ್ ಆನ್ ದ್ಯಾಟ್. ಪಬ್ಲಿಕ್ಸ್ ಕೇಳ್ತೀವಿ, ಅವರು ಆಮೇಲೆ ಯಾಕೆ ಆಕ್ಷನ್ ಕೊಡಲ್ಲ? ಅವ್ರಿಂದ ದೊಡ್ಡ ಸಮಸ್ಯೆ ಆಗ್ತದೆ. ನರ್ಸಿಂಗ್ ಹೋಮ್ಸ್ಗಳಿದೆ, ಪಾರ್ಕಿಂಗೇ ಇಲ್ಲ. ಅವ್ರ ವೆಹಿಕಲ್ ಎಲ್ಲ ರೋಡಲ್ಲೇ ಇರುತ್ತೆ, ಮಾತ್ರ ಹೆಲ್ಮೆಟ್ ಇಲ್ಲ ಅಂತ ಮಾಡ್ತೀವಿ. ಕರೆಕ್ಟ್. ನಿಮ್ಮ ಸಜೆಷನ್ ನಾವು ತಗೊಂಡಿದ್ದೀವಿ, ನಮ್ಮ ಗಮನಕ್ಕೆ ಬಂದಿದೆ. ಹೊಸದಾಗಿ ಬಂದಿದ್ದೀನಿ ಇಲ್ಲಿ. ನಮಗೆ ಸ್ವಲ್ಪ ಟೈಮ್ ಕೊಡಿ ನೀವು. ಖಂಡಿತ ಟೈಮ್ ಬೇಕು. ಇನ್ನು ಜಸ್ಟ್ 13 ಡೇಸ್ ಆಯಿತು ನಮಗೆ. ಸ್ವಲ್ಪ ಟೈಮ್ ಕೊಡಿ. ಎಲ್ಲರೂ ಸಹಕಾರ ತಗೊಂಡು ವಿ ವಿಲ್ ಟ್ರೈ ಟು ರೀಚ್ ಅ ಸೊಲ್ಯೂಷನ್ ಫಾರ್ ದಿಸ್. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ 1 ವೇ ಮತ್ತೆ 2 ವೇ ಪೊಲೀಸ್ನವ್ರು ಬರೀ ಹೆಲ್ಮೆಟ್ ಯಾರು ಹಾಕೊಂಡಿಲ್ಲ ಅಂತವ್ರು ಮಾತ್ರ ಹಿಡಿತಿರ್ತಾರೆ. ಬಟ್ ಅಲ್ಲಿ ಆಸ್ಪತ್ರೆ ಮುಂಗಡೆ ಅಷ್ಟು ಟ್ರಾಫಿಕ್ ಆಗಿದ್ರು ಕೂಡ ಅದು ಕ್ಲಿಯರ್ ಮಾಡಿರೋದಿಲ್ಲ. ಬರೀ ಅಲ್ಲಿ ಇಷ್ಟಿಷ್ಟೇ ಮುಂದೆ ನಿಂತಿರ್ತಾರೆ. ಆಯಿತು, ಟೈಮ್ ಕೊಡಿ, ನಮಗೆ ಟೈಮ್ ಕೊಡಿ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಏನು ಪ್ರಾಬ್ಲಮ್ ಇದೆ. ಇದು 1 ಡೇ ಸೊಲ್ಯೂಷನ್ ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಬೇಕು. ಸ್ವಲ್ಪ ಟೈಮ್ ಕೊಡಿ. ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಸಹಕಾರ ತಗೊಂಡು ನಮಗೆ ಮಾಡಬೇಕು. ಸ್ವಲ್ಪ ಟೈಮ್ ಕೊಡಿ ನಮಗೆ. ಟೈಮ್ ಅದೇ ಕೇಳ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಕೊಡಿ ನಮಗೆ. ವಿ ವಿಲ್ ಡೆಫಿನೆಟ್ಲಿ ಟ್ರೈ ಟು ರೀಚ್ ಅ ಸೊಲ್ಯೂಷನ್.